ಹಲೋ ಗಾಯ್ಸ್, ಇವಾಗ ಗೇಮ್ ಸ್ಟಾರ್ಟ್ ಮಾಡ್ತೀವಿ. ಒಗ್ಟಿಂದ ಏನ್ ಮಾಡ್ತಾ ಇದೀವಿ? ನಮ್ಗೆ ಕೂತಿದಾಳ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನವರಾತ್ರಿಯ 8ನೇ ದಿವಸ ಮಾತೆ ಗೌರಿನ ಪೂಜೆ ಮಾಡ್ತೀವಿ. ಏನಾಗುತ್ತೆ, ಎಲ್ಲ ಈವಿಲ್ಲು ಹಾಗೂ ರಾಕ್ಷಸರನ್ನ ಕೊಂದಾದ್ಮೇಲೆ ಮಾತೆ ಅಂಬಿಕಾ ಹಾಗೆ ಕಾಲರಾತ್ರಿ ದೇವಿ ಇಬ್ಬರೂ ಹೋಗಿ ಪಾರ್ವತಿ ದೇವಿ ಒಳಗಡೆ ಮರ್ಜ್ ಆಗೋಗ್ತಾರೆ. ಪಾರ್ವತಿ ದೇವಿ ತಮ್ಮನ್ನು ತಾವು ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಗಂಗೆನಲ್ಲಿ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದ ತಕ್ಷಣ ಅವರ ಸ್ಕಿನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇನ್ನೂ ಒಂದು ಸ್ಟೋರಿ ಇದೆ ಇದ್ರ ಬಗ್ಗೆ. ಶಿವನ ಪಡೆಯೋದಕ್ಕೋಸ್ಕರ ಪಾರ್ವತಿ ದೇವಿಯವರು 3000 ವರ್ಷಕ್ಕಿಂತ ಹೆಚ್ಚಾಗಿ ಬಿಸಿಲು, ಮಳೆ, ಗಾಳಿ, ಚಳಿ ಏನನ್ನೂ ನೋಡ್ದಿರ ತಪಸ್ ಮಾಡಿರ್ತಾರೆ. ಸೊ ಅವ್ರ ಸ್ಕಿನ್ ಏನಾಗಿರುತ್ತೆ, ತುಂಬ ಡ್ಯಾಮೇಜ್ ಆಗೋಗ್ಬಿಟ್ಟಿರುತ್ತೆ, ಹಾಗೆ ಡಾರ್ಕ್ ಕಾಂಪ್ಲೆಕ್ಷನ್ ಆಗೋಗ್ಬಿಟ್ಟಿರ್ತಾರೆ. ಸೊ ಶಿವ ಪಾರ್ವತಿನ ಕರ್ಕೊಂಡು ಹೋಗಿ ಗಂಗೆನಲ್ಲಿ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಸಿದ ತಕ್ಷಣ ಅವ್ರ ಸ್ಕಿನ್ನು ಫುಲ್ಲು ಗ್ಲೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವೈಬ್ರೆಂಟ್ ಆಗಿ ಆ್ಯಂಡ್ ಲ್ಯೂಮಿನಸ್ ಆಗಿ ಮೆನ್ಗೋದಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿರ್ತಾರೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿರ್ತಾರೆ. ಅದಕ್ಕಾಗೆ ಪಾರ್ವತಿಯವ್ರನ್ನ ಗೌರಿ ಮಾತೆ ಅಂತ ಕರೀತಾರೆ. ಈ ಸ್ಟೋರಿಯಿಂದ ನಾವು ಬರೀ ಬ್ಯೂಟಿ ರೀಗೇನ್ ಆಗಿರೋದನ್ನು ತಿಳ್ಕೊಳ್ಳೋದಷ್ಟೇ ಅಲ್ಲ, ನಮ್ಮ ಸೋಲ್ ಅಥವಾ ಏನಿದೆ, ನಮ್ಮ ಒಳಮನಸ್ಸು ಏನಿದೆ, ಎಷ್ಟು ಡಾರ್ಕ್ ಅಥವಾ ನೆಗೆಟಿವ್ ಥಿಂಗ್ಸ್ನ ಫೇಸ್ ಮಾಡಿರ್ತೀವಿ. ಸೊ ಆ ನೆಗೆಟಿವ್ ಹಾಗೂ ಈವಿಲ್ ಥಿಂಗ್ಸ್ನ ಫೇಸ್ ಮಾಡಿದ್ರೂ ನಾವು ಒಂದು ಬ್ಯೂಟಿಫುಲ್ ಸೋಲಾಗೆ ಎಮರ್ಜ್ ಆಗಬೇಕು. ಹಾಗೆ ದೇವಿನ ನಾವು ಪ್ರಾರ್ಥಿಸೋದು ಏನಕ್ಕೆ ಅಂತ ಅಂದರೆ, ನಮ್ಮನ್ನು ಎಲ್ಲ ಈವಿಲ್ ಹಾಗೂ ನೆಗೆಟಿವ್ ಥಿಂಗ್ಸಿಂದ ಪ್ರೊಟೆಕ್ಟ್ ಮಾಡಮ್ಮ, ನಮಗೆ ಅದನ್ನು ಫೇಸ್ ಮಾಡೋದಕ್ಕೆ ಶಕ್ತಿ ಕೊಡು, ಸ್ಟ್ರಾಂಗ್ ಆಗಿ ಎಮರ್ಜ್ ಆಗೋಂಗೆ ಮಾಡಮ್ಮ ಅಂತ. ಸೊ ದಿಸ್ ಈಸ್ ಅಬೌಟ್ ಇನ್ನರ್ ಬ್ಯೂಟಿ ಗೈಸ್. ನಮ್ಮ ಮನಸ್ಸು ಬ್ಯೂಟಿಫುಲ್ ಆಗಿದ್ದರೆ ಎಲ್ಲ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಐ ಹೋಪ್ ನಿಮಗೆ ಈ ಸ್ಟೋರಿ ಇಷ್ಟ ಆಗಿರುತ್ತೆ ಅಂತ. ನಾನು ತುಂಬ ಶಾರ್ಟ್ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ಲೆಂತಿ ಸ್ಟೋರಿ ಹೇಳಿದ್ರೆ ಯುಲ್ ನಾಟ್ ಫೀಲ್ ಲೈಕ್ ಲಿಸ್ನಿಂಗ್ ಅಂತ. ಸೊ ಅಷ್ಟೇ ಗೈಸ್, ಈ ಸ್ಟೋರಿ ಬಗ್ಗೆ ನನಗೆ ಗೊತ್ತಿರೋದು ಇಷ್ಟು. ಆ್ಯಂಡ್ ವಿಷಯನ ಈಗ ಕರ್ಕೊಂಡು ಬರೋದಕ್ಕೆ ಹೋಗಬೇಕು. ಇನ್ನೂ ಕಾಲ್ ಮಾಡಿಲ್ಲ ಅವಳು, ಇನ್ನೇನು ಕಾಲ್ ಮಾಡ್ತಾಳೆ. ಅವಳನ್ನು ಕರ್ಕೊಂಡು ಬಮ್ಮ, ಆಮೇಲೆ ಸಿಗ್ತೀನಿ ಗೈಸ್. ಗೈಸ್, ಈಗ ತಾನೇ ಮನೆಗೆ ಬಂದ್ವಿ. ನಾನು ಮಾತ್ರ ದೇವಸ್ಥಾನಕ್ಕೆ ಹೋಗಿದ್ದು. ಭವಿಷ್ಯ ಹೋಗೋಕ್ಕಾಗಲಿಲ್ಲ, ಅಂದರೆ ನನ್ನ ಜೊತೆ ಬರೋಕ್ಕಾಗಲಿಲ್ಲ. ಏಕೆ ಅಂದರೆ ಭವಿಷ್ಯ ಡ್ಯಾನ್ಸ್ಗೆ ಹಾಕ್ಕೊಂಡಿದ್ದ ಡ್ರೆಸ್ಸು ದೇವಸ್ಥಾನಕ್ಕೆ ಅಪ್ರೋಪ್ರಿಯೇಟ್ ಅಲ್ಲ. ಸೊ ನಾನು ಕರ್ಕೊಂಡು ಹೋಗಲಿಲ್ಲ ಗೈಸ್. ಹಂಗೆ ನಾನೇ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದೆ. ಆ್ಯಂಡ್ ಈಗ ನಾನು ಅನ್ಕೋತಾ ಇದ್ದೀನಿ, ಭವಿಷ್ಯ ನಾನು ಒಂದು ಚಿಕ್ಕ ಗೇಮ್ ಆಡೋಣ ಅಂತ. ಆ್ಯಕ್ಚುಲಿ ಆಡಿದ್ವಿ ಮುಂಚೆನೂ, ಆ್ಯಂಡ್ ಫಾರ್ ಅ ಚೇಂಜ್ ಇವತ್ತು ಆಡೋಣ ಅಂತ ಹೇಳಿಬಿಟ್ಟು ಸೊ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅವಳು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ ತಕ್ಷಣ ಆಟ ಆಡ್ತೀವಿ. ಓಕೆ ಗೈಸ್, ಇವಾಗ ಗೇಮ್ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಆ್ಯಕ್ಚುಲಿ ನಮ್ಮ ಅತ್ತಿಗೆ ಮಸಾಲೆ ವಡೆ ಮಾಡಿಕೊಟ್ಟಿದ್ದಾರೆ ಭವಿಷ್ಯಂಗೆ 4. ಸೊ ಅದನ್ನು ಹಾಫ್ ಮಾಡ್ಬೋದಾ? ಏಕೆ ಅಂದರೆ ಸೆಲೆಕ್ಟ್ ಮಾಡಿ ಮಸಾಲೆ ವಡೆ ಇಷ್ಟು ನೀನೆ ಅಲ್ಲ, ಅಪ್ಪಂಗೆ ಒಂಚೂರು ಇಡು. ಇದು ಊಟದ ಜೊತೆ ನೆಂಚ್ಕೊಂಡು ತಿನ್ಬೋದಲ್ಲ. ಓಕೆ, ಹಾಫ್ ನೀನು ತಿನ್ಬೇಡ, ಕೈಯಲ್ಲಿ ಇಟ್ಕೊ ಫಸ್ಟು, ಆಮೇಲೆ ತಿನ್ನು ಆರಾಮ್ಸೆ ಕೂತ್ಕೊಂಡು. ಓಕೆ, ಹಾಫ್ ಮಾಡ್ತಾಯಿದ್ದೀನಿ. ಸೊ ದ್ಯಾಟ್ 8 ಪೀಸಸ್ ಆಗಲಿ ಅಂತ ಹೇಳಿಬಿಟ್ಟು. ವೆಯ್ಟ್ ಗೈಸ್, ಇದು ಹಾರ್ಟ್ ಶೇಪ್ನಲ್ಲಿತ್ತು, ಹಾರ್ಟ್ನ ಬ್ರೇಕ್ ಮಾಡಿಬಿಟ್ಟೆ. ಓಕೆ, ಚೂಸ್ ಯೋರ್ ಪಾಯ್ಸನ್. ನಾನು ಆ ಕಡೆ ತಿರ್ಕೋತೀನಿ. ಒಂದು ನಿಮಿಷದಲ್ಲಿ ಹಾಂ ಹೇಳಬೇಕು ದಿಸ್ ಇಸ್ ಮೈ ಪಾಯ್ಸನ್ ಅಂತ ಅಲ್ವಾ? ಸರಿ, ತಿರ್ಕೊ. ಇನ್ನೂ ಆ ಕಡೆ ತಿರ್ಗೋ. ನಾನು ಎಷ್ಟು ನೀಟಾಗಿ ತಿರುಗಿದೆ. ಕಣ್ಣು ಮುಚ್ಕೊಂಡಾ? ದಿಸ್ ಇಸ್ ಮೈ ಪಾಯ್ಸನ್. ತಿರುಗಬೇಡ. ಸೆಲೆಕ್ಟ್ ಮಾಡಬೇಕು ನೀನು ಫಸ್ಟ್.
ಎತ್ಕೊಂಡು ತಿನ್ಬೇಕು ತಾನೇ. ನಾನು ಹೇಳ್ದೆ ನಾನು ತಿನ್ನಲ್ಲ ಯು ಆರ್ ಡೆಡ್. ಮೊದಲನೇ ಗೇಮ್ನೆಲ್ಲ ಸೋಲಿಸ್ಬಿಟ್ಟೆ, ದಿಸ್ ವಾಸ್ ಮೈ ಪಾಯ್ಸನ್ ಅಂತ ಅದನ್ನೇ ತಿನ್ಕೊಂಡ್ಬಿಟ್ಲು. ಆ್ಯಂಡ್ ಫಸ್ಟ್ ಇದಲ್ಲ ಇವಾಗ ಯಾರಿಗೆ ಸರಿ ಆಯಿತು. ಇವಾಗ ನಿನ್ ತಿರ್ಗಾ ಸೆಲೆಕ್ಟ್ ಮಾಡ್ಬೇಕಲ್ಲ. ಸೆಲೆಕ್ಟ್ ಮಾಡು. ದಿಸ್ ಈಸ್ ಮೈ ಪಾಯ್ಸನ್. ಸೈಡ್ಗೆ ಇಟ್ಕೊ. ಯು ಆರ್ ನಾಟ್ ಡೆಡ್. ಇಲ್ಲಿ ಇಟ್ಬಿಡ ಅದು ಇಟ್ಟಿರೋಣ ಬಿಡು, ತಟ್ಟೆ ಖಾಲಿ ಆಗಿದೆ. ನೀನ್ ಎತ್ಕೋ, ಯಾವ್ದು ಎತ್ಕೋತೀಯ ನೋಡೋಣ. ಇದು ಓಕೆ ಗೈಸ್, ಮೊದಲನೇ ಗೇಮ್ನಲ್ಲಿ ನಾನು ವಿನ್ ಆದೆ, ಭವಿಷ್ಯ ಎರಡನೇ ಗೇಮ್ನಲ್ಲಿ ವಿನ್ ಆದ್ಲು. ಸೊ ಟೈ ಆಗಿದೆ, ಹಂಗಂತ ಹೇಳ್ಬಿಟ್ಟು ನಾವು ಆಡಕ್ಕೆ ಹೋಗಲ್ಲ, ಇಬ್ರು ಗೆದ್ವಲ್ಲ ಅಂತ ಖುಷಿಗೆ ಸುಮ್ಮನೆ ಹೋಗ್ಬಿಡ್ತೀವಿ. ಈಗ ಭವಿಷ್ಯ ಊಟ ಮಾಡಿಕೊಂಡು ಈ ಮಸಾಲ ವಡೆನ ತಿಂತಾಳೆ. ಇಟ್ಸ್ ವೆರಿ ಟೇಸ್ಟಿ. ಥ್ಯಾಂಕ್ಸ್ ತಾರಾ ಅದಕ್ಕೆ, ತುಂಬ ಟೇಸ್ಟಿಯಾಗಿತ್ತು. ಬೆಳಗ್ಗೆ ತಿಂದಿದ್ದು ಆ್ಯಕ್ಚುಲಿ ನಾವು ತಿಂದ್ವಿ. ನಾನು ಇವಾಗ ತಿನ್ನಲ್ಲ, ಯಾಕೆಂದರೆ ನಂದು ಉಪವಾಸ. ಪ್ರಸಾದ ಮಾತ್ರ ತಿಂತೀನಿ. ತಗೋ ಅನ್ನ ಸಾರು ನಾನು ತಿಂತೀನಿ ಗೈಸ್. ಭವಿಷ್ಯಂಗೆ ಊಟ ಹಾಕ್ಕೊಡ್ತೀನಿ. ಆಮೇಲೆ ಭವಿಷ್ಯ ಇದನ್ನು ತಿಂತಾಳೆ ಅದ್ರ ಜೊತೆ. ಸೊ ಅಷ್ಟೇ ಗೈಸ್. ಇವತ್ತು ಗಾದೆಯಿಂದ ಎಂಡ್ ಮಾಡ್ತಾ ಇಲ್ಲ, ಇವತ್ತು ಒಂದು ಒಗಟಿಂದ ಎಂಡ್ ಮಾಡ್ತಾ ಇದ್ದೀನಿ. ಓಕೆನಾ? ಓಕೆ, ಇವತ್ತು ಒಗಟಿಂದ ಎಂಡ್ ಮಾಡ್ತಾ ಇದ್ದೀವಿ. ನಮ್ಮ ಭವಿಷ್ಯನೂ ಇಲ್ಲಿ ಕೂತಿದ್ದಾಳೆ. ಕೋಪ ಮಾಡ್ಕೊಬಿಟ್ಟಿದ್ಲು. ಓಕೆ, ಇವತ್ತಿಂದು ಒಗಟು ಏನು ಅಂತ ಅಂದರೆ, ಸಂಜೆ ತನಕ ಬಡಿದರು ಸದ್ದು ಮಾಡಲ್ಲ. ಸಂಜೆ ತನಕ ಬಡಿದರು ಸದ್ದು ಮಾಡಲ್ಲ. ಏನಿರ್ಬೋದು? ನಾನೇ ನಿದ್ದೆ ಮಾಡಿಬಿಟ್ರೆ ಎದ್ದೇಳೋದೇ ಇಲ್ವಲ್ಲ. ಬಡಿದರು, ಸಂಜೆ ತನಕ ಬಡಿದ್ರು ಸದ್ದು ಮಾಡಲ್ಲ ಅಂತ ಹೇಳ್ತೀವಿ. ಈಸಿ ಆಗಿರೋದು ಕೇಳ್ಬಿಟ್ಟೆ ಅನ್ಕೋತೀನಿ. ನನ್ನ ಸೌಂಡ್ ಓಕೆ ಗೈಸ್, ಇವತ್ತಿನ ಇದು ಏನಂತಾರೆ, ಒಗಟನ್ನ ನಮ್ಮ ಯಜಮಾನ್ರು ನೀರು ಕುಡ್ದಂಗೆ ಕುಡಿದ್ಬಿಟ್ಟು ಹೇಳ್ಬಿಟ್ರು, ರೆಪ್ಪೆ ಅಂತ ಹೇಳ್ಬಿಟ್ಟು. ಹೌದು, ರೆಪ್ಪೆ ಸೌಂಡ್ ಮಾಡಲ್ಲ ಎಷ್ಟು ಸರಿ ಹಿಂಗೆ ಬಡಿದ್ರು ನಾನು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಭವಿಷ್ಯಂದು ಒಂದು ಸ್ವಲ್ಪ ಮೂಡ್ ಚೆನ್ನಾಗಿರಲಿಲ್ಲ. ಇವಾಗ ಓಕೆ ಚೆನ್ನಾಗಾಗಿ ಹೋಗ್ಬಿಟ್ಟಿದೆ ನಾನು ಕರೆದಿದ್ದಕ್ಕೆ. ನಿಮಗೆ ವ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇಂಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅದು ಇದ್ದಿದ್ದು ಹಂಗೇನೆ, ಅದು ದಿನವಿಡೀ ಬಡಿದರು ಅಂತ ಹಂಗೇನೂ ಹೇಳ್ಬೋದು. ಓಕೆ ಗೈಸ್, ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಗೈಸ್. ಬಾಯ್ ಗೈಸ್. ಸೂಪರಾಗಿ ಹೇಳಿದ್ರಿ.